ನಮಸ್ಕಾರ, ಸ್ಪೀಡ್ ಫಿಲ್ಮಿಗೆ ಸ್ವಾಗತ. ನಾನು ಚಂದ್ರಕಲಾ ಗೋವಿಂದಪ್ಪ. ಯಾವಾಗ ಓಟಿಟಿಗೆ ಬರುತ್ತೆ ರಜನಿಯ ಕೂಲಿ? ರಿಲೀಸ್ಗೆ ಮೊದಲೇ ಓಟಿಟಿ ರಿಲೀಸ್ ಡೇಟ್ ಅಪ್ಡೇಟ್. ಲೋಕೇಶ್ ಕನಕರಾಜ್ ನಿರ್ದೇಶಿಸಿದ ಕೂಲಿ ಚಿತ್ರ. ಲೋಕೇಶ್ ಕನಕರಾಜ್ ಅವರ ಮುಂಬರುವ ಆಕ್ಷನ್ ಥ್ರಿಲ್ಲರ್ ಚಿತ್ರ ಕೂಲಿ ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ನೇತೃತ್ವದಲ್ಲಿ ತಮಿಳು ಚಿತ್ರರಂಗದ ಅತ್ಯಂತ ಮಹತ್ವಾಕಾಂಕ್ಷಿಯ ಚಿತ್ರಗಳಲ್ಲಿ ಒಂದಾಗಿ ಈಗಾಗಲೇ ಸದ್ದನ್ನ ಉಂಟು ಮಾಡ್ತಿದೆ. ಚಿತ್ರ ಮಂತ್ರಗಳಲ್ಲಿ ಬಿಡುಗಡೆ ಆಗುವ ಮೊದಲೇ ಈ ಯೋಜನೆಯ ಸುತ್ತಲಿನ ಸುದ್ದಿ ಹೆಚ್ಚುತ್ತಾನೆ ಇದೆ. ವಿಶೇಷವಾಗಿ ಈಗ ಸಿನಿಮಾದ ಓಟಿಟಿ ರಿಲೀಸ್ ಬಗ್ಗೆ ಹೊಸ ಚರ್ಚೆಗಳು ಕೂಡ ನಡೀತಾ ಇದೆ. ಇಂಡಸ್ಟ್ರಿ ಟ್ರ್ಯಾಕ್ಟರ್ ಲಕ್ಷ್ಮೀಕಾಂತ್ ಅವರ ಇತ್ತೀಚಿನ ಪೋಸ್ಟ್ ಪ್ರಕಾರ ಹಿಂದೆ ಟ್ವಿಟರ್ ಕೂಲಿ ತಯಾರಕರು ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಡಿಜಿಟಲ್ ಪ್ರೀಮಿಯರ್ ಅನ್ನ ನೋಡ್ತಿದ್ದಾರೆ ಅಂತ ವರದಿಯಾಗಿತ್ತು. ಸಿನಿಮಾ 8 ವಾರಗಳ ವ್ಯಾಪಕ ಪ್ರದರ್ಶನವನ್ನ ಪೂರ್ಣಗೊಳಿಸಿದ ನಂತರವೇ ಸ್ಟ್ರೀಮಿಂಗ್ ಬಿಡುಗಡೆಯನ್ನ ಯೋಜಿಸ್ತಾ ಇದೆ ಅಂತ ಹೇಳಲಾಗಿತ್ತು. ಇದು ಅದರ ಬಾಕ್ಸ್ ಆಫೀಸ್ ಸಾಮರ್ಥ್ಯದ ಮೇಲಿನ ವಿಶ್ವಾಸವನ್ನ ಒತ್ತಿ ಹೇಳುತ್ತೆ. ಅಮೆಜಾನ್ ಪ್ರೈಮ್ ಅನ್ನ ಅಧಿಕೃತ ಡಿಜಿಟಲ್ ಪಾಲುದಾರ ಅಂತ ಗುರುತಿಸಲಾಗಿದ್ರು ನಿರ್ಮಾಣ ತಂಡವು ಇನ್ನು ಯಾವುದೇ ಔಪಚಾರಿಕ ದೃಢೀಕರಣವನ್ನ ನೀಡಿಲ್ಲ. ನಿರ್ದೇಶಕ ಲೋಕೇಶ್ ಕನಕರಾಜ್ ಇತ್ತೀಚೆಗೆ ಕೂಲಿ ಹೇಗೆ ರೂಪುಗೊಂಡಿತು ಅನ್ನೋದರ ಕುರಿತು ಒಳನೋಟಗಳನ್ನ ಹಂಚಿಕೊಂಡ್ರು. ವಿಶೇಷವಾಗಿ ರಜನಿಕಾಂತ್ ಈ ಚಿತ್ರಕ್ಕೆ ಬಂದ ಕ್ಷಣ ದಿ ಹಾಲಿವುಡ್ ರಿಪೋರ್ಟರ್ ಜೊತೆ ಮಾತನಾಡಿದ ಲೋಕೇಶ್, ನಟ ರಜನಿ ಕತೆ ನಿರೂಪಣೆಯ ಮಧ್ಯದಲ್ಲೇ ಈ ಯೋಜನೆಗೆ ಸಮ್ಮತಿ ಸೂಚಿಸಿದ್ದಾರೆ ಅಂತ ಬಹಿರಂಗಪಡಿಸಿದ್ರು. ಅವರು ಹೌದು ಅಂತ ಹೇಳ್ತಾರೆ ಅಂತ ನಾನು ನಿರೀಕ್ಷೆ ಮಾಡಿರ್ಲಿಲ್ಲ. ನಾನು ಮೊದಲ ಅರ್ಧವನ್ನ ಮಾತ್ರ ಹೇಳಿದ್ದೆ. ಅವರು ಆಸಕ್ತಿ ಹೊಂದಿದ್ದಾರೆಯೇ ಅಂತ ಕೇಳುವುದಕ್ಕೆ ಮಧ್ಯಂತರ ಬ್ಲಾಕ್ ನಲ್ಲಿ ನಿಲ್ಲಿಸಿದೆ ಅಂತ ಲೋಕೇಶ್ ಹೇಳಿದ್ದಾರೆ. ಅವರು ತಕ್ಷಣ ಹೌದು ಅಂತ ಹೇಳಿದ್ರು. ನಾನು ಇನ್ನೂ ದ್ವಿತೀಯಾರ್ಧವನ್ನ ಬರೆದಿಲ್ಲ. ನಾನು 1-2 ತಿಂಗಳ ನಂತರ ಸಂಪೂರ್ಣ ಸ್ಕ್ರಿಪ್ಟ್ ನೊಂದಿಗೆ ಹಿಂತಿರುಗಿದಾಗ ಅವರಿಗೆ ಅದು ತುಂಬಾ ಇಷ್ಟ ಆಯ್ತು ಅಂದಿದ್ದಾರೆ. ಲೆಟರ್ ಬಾಕ್ಸ್ ಪ್ರಕಾರ ಕೂಲಿ ಮಾಫಿಯಾ ಸಿಂಡಿಕೇಟ್ ನ ಅಸಾಧಾರಣ ನಾಯಕನಾಗಿದ್ದ ದೇವಾ ರಜನಿಕಾಂತ್ ನಿರ್ವಹಿಸಿದ ಕತೆ ತೋರಿಸುತ್ತೆ ಎನ್ನಲಾಗಿದೆ. ಅವನ ಸಾಮ್ರಾಜ್ಯ ಕುಸಿದ ವರ್ಷಗಳ ನಂತರ ದೇವಾ ತನ್ನ ಹಳೆಯ ತಂಡದೊಂದಿಗೆ ಮತ್ತೆ ಸಂಪರ್ಕ ಸಾಧಿಸುವುದಕ್ಕೆ ಒಂದು ನಿಗೂಢ ಮಾರ್ಗವನ್ನ ಕಂಡುಕೊಳ್ತಾನೆ ಎನ್ನಲಾಗಿದೆ. ಚಿತ್ರದ ಥಿಯೇಟ್ರಿಕಲ್ ಬಿಡುಗಡೆ ಮತ್ತು ಅದರ ಓಟಿಟಿ ಡೀಲ್ ಎರಡರ ಸುತ್ತಲೂ ಉತ್ಸಾಹವು ಹೆಚ್ಚಿರುವಾಗ ಕೂಲಿ ಮತ್ತೊಂದು ಬ್ಲಾಕ್ ಬಾಸ್ಟರ್ ಎಂತಿದ್ದಾರೆ ನಟನ ಅಭಿಮಾನಿಗಳು. ಇದಾಗಿತ್ತು ಇವರಿಗಿನ ಸ್ಪೀಡ್ ಫಿಲ್ಮಿ. ನೋಡ್ತಾ ಇರಿ, ಸುದ್ದಿ ನಿಮ್ಮದು, ವೇಗ ನಮ್ಮದು.